ಸ್ನೇಹಿತರೆ, ಗಾನಾ ಆ್ಯಪ್ನಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಗಾನಾ ಆ್ಯಪ್ನಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಸಬ್ಸ್ಕ್ರಿಪ್ಷನ್ನ ಯಾವ ರೀತಿ ನಾವು ತಗೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಆಟೋ ರಿನ್ಯೂವಲ್ನ ಸೆಟ್ ಮಾಡ್ಕೊಳ್ಳೋದು ಹೇಗೆ, ಎಲ್ಲ ಪ್ರೊಸೆಸ್ನ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಗಾನಾ ಆ್ಯಪ್ನ ಈ ರೀತಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು MP3 ಸಾಂಗ್ಸ್ ಆ್ಯಂಡ್ ಮ್ಯೂಸಿಕ್ ಅಂತ ಇದೆ. ಇಲ್ಲಿ ಓಪನ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಅಕೌಂಟನ್ನು ಲಾಗಿನ್ ಮಾಡೋದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಫೋನ್ ನಂಬರ್ ಮೂಲಕ ಮಾಡ್ಕೋಬೋದು, ಇಮೇಲ್ ID ಮೂಲಕ ಮಾಡ್ಕೋಬೋದು, ಹಾಗೆ ಗೂಗಲ್ ಅಕೌಂಟ್ ಮೂಲಕ ಮಾಡ್ಕೋಬಹುದು. ನಾನು ಇಲ್ಲಿ ಮೇಲ್ಗಡೆ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಯಾಕೆಂದರೆ ತುಂಬ ಈಸಿಯಾಗಿ ನಾವು ಹೆಸರನ್ನೆಲ್ಲ ಹಾಕುವಂಥ ಅವಶ್ಯಕತೆ ಬರೋದಿಲ್ಲ, ನೇರವಾಗಿ ಅಕೌಂಟ್ ಅನ್ನೋದು ಓಪನ್ ಆಗಿಬಿಡುತ್ತೆ. ನೀವು ಫೋನ್ ನಂಬರ್ ಅಥವಾ ನಿಮ್ಮ ಒಂದು ಹೆಸರು ಏನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಯಾವುದಾದ್ರೂ ಒಂದು ಇಮೇಲ್ ID ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಲಾಗಿನ್ ಇರುವಂಥ ಒಂದು ಇಮೇಲ್ ID ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ವಿತಿನ್ ಒಂದು 10 ಸೆಕೆಂಡ್ ಒಳಗಡೆ ನಿಮ್ಮ ಅಕೌಂಟ್ ಅನ್ನೋದು ಇಲ್ಲಿ ನೋಡ್ಬೋದು. ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನೋಡಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಅಂದರೆ ನಮ್ಮ ಡೇಟಾ ಅನ್ನೋದು ಅಲ್ಲಿ ಗೂಗಲ್ ಅಕೌಂಟ್ನಿಂದ ಅದು ತಗೊಳುತ್ತೆ. ಓಕೆನಾ. ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವ ಲ್ಯಾಂಗ್ವೇಜಲ್ಲಿ ನಾವು ಮ್ಯೂಸಿಕ್ನ ಕೇಳೋದಕ್ಕೆ ಇಷ್ಟಪಡ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಕನ್ನಡವನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ಹಿಂದಿನೋ ಇಂಗ್ಲೀಷ್ನೋ ಅಥವಾ ಇನ್ಯಾವುದೇ ಭಾಷೆನ ನೀವು ಕೇಳ್ತಾ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ತೆಲುಗು, ಪಂಜಾಬಿ, ತಮಿಳು ಎಲ್ಲವೂ ಕೂಡ ಇದೆ. ನಂತರದಲ್ಲಿ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಕನ್ನಡದಲ್ಲಿ ಇರುವಂಥ ಸಿಂಗರ್ಸ್ಗಳ ಲಿಸ್ಟ್ ಬರುತ್ತೆ. ಇದರಲ್ಲಿ ನೀವು ಯಾವ ಒಂದು ಸಿಂಗರ್ನ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವುಗಳನ್ನ ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಒಂದಕ್ಕಿಂತ ಜಾಸ್ತಿ ಸಿಂಗರ್ಸ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಾನು ಇಂಟ್ರೆಸ್ಟ್ ಇರುವಂಥ ಸಿಂಗರ್ಸ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಈ ರೀತಿ ಅಲೌ ಮಾಡ್ಕೊಳ್ಳಿ, ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ. ನಂತರದಲ್ಲಿ ಇಲ್ಲಿ ನೋಡಿ, ಕ್ಲೇಮ್ 1 ಮಂತ್ ಟ್ರಯಲ್ RS1 ಓನ್ಲಿ ಅಂತ ಬರ್ತಾ ಇದೆ. ಅಂದರೆ ₹1 1 ತಿಂಗಳ ಒಂದು ಟ್ರಯಲ್ನ ನೀವು ಆನಂದಿಸಬಹುದು. ನಂತರದಲ್ಲಿ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಇಲ್ಲಿ ಆಟೋಪೇಗೆ ಇದು ಬಂದಿದೆ ಸ್ನೇಹಿತರೆ. ಫೈನಲ್ ಅಮೌಂಟ್ ಟು ಬಿ ಪೇಡ್ ₹1. ನಂತರದಲ್ಲಿ ನಾನು ಫೋನ್ಪೇನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋನ್ಪೇ ಮೂಲಕ ನಾನು ಇಲ್ಲಿ ಆಟೋಪೇ ಮಾಡ್ಕೋತೀನಿ. ಅಂದರೆ 1 ತಿಂಗಳವರೆಗೆ ಅಥವಾ ಕೆಲವು ದಿನಗಳವರೆಗೆ ಇದರ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಟ್ರಯಲ್ ಒಂದು ರೀತಿಯಲ್ಲಿ ಫ್ರೀಯಾಗಿ ಕೊಡ್ತಾರೆ. ನಂತರದಲ್ಲಿ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡಿ ಸೆಟ್ ಆಟೋಪೇ ಅಂತ ಬರ್ತಾ ಇದೆ. ನೀವು ಇಲ್ಲಿ ಆಟೋಪೇನ ಸೆಟ್ ಮಾಡಿದ ನಂತರದಲ್ಲಿ ನೀವು ಫ್ರೀ ಏನಿರುತ್ತೆ ಇಲ್ಲಿ ನೋಡ್ಬೋದು. ನಿಮ್ಮ SBI ಅಕೌಂಟ್ ಇದೆ, ಇಲ್ಲಿ ಚೇಂಜ್ ಕೂಡ ಮಾಡ್ಕೋಬಹುದು. ನಿಮ್ಮ ಒಂದು ಇಲ್ಲಿ ನೋಡಿ ಅಕೌಂಟ್ ನಿಮಗೆ ಯಾವ ಒಂದು ಅಕೌಂಟಿಂದ ನೀವು ಸೆಟ್ ಮಾಡ್ತೀರಾ ಅದನ್ನು ಸೆಟ್ ಮಾಡ್ಕೋಬಹುದು. ಆ ನಂತರದಲ್ಲಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತೀನಿ. ಆ ನಂತರದಲ್ಲಿ ನಿಮ್ಮ ಒಂದು ಫ್ರೀ ಟ್ರಯಲ್ ಮುಗಿದ ನಂತರದಲ್ಲಿ ಅಮೌಂಟ್ ಅನ್ನೋದು ಆಟೋಮೆಟಿಕ್ಕಾಗಿ ಅದು ಕಟ್ ಮಾಡ್ಕೊಳ್ಳುತ್ತೆ. ಅದರ ಒಂದು ಸಬ್ಸ್ಕ್ರಿಪ್ಷನ್ ಏನಿರುತ್ತೆ ಇಲ್ಲಿ UPI ನಂಬರ್ನ ಹಾಕಬೇಕಾಗುತ್ತೆ ಅಥವಾ UPI ಪಿನ್ನನ್ನು ಹಾಕಿದ ತಕ್ಷಣದಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ಆದ ನಂತರದಲ್ಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿಂದ ನಾವು ಅಲ್ಲಿ ಮ್ಯೂಸಿಕ್ನ ಅಥವಾ ಅಲ್ಲಿ ಏನೇನು ಒಂದು ಫೀಚರ್ ಬರುತ್ತೆ ಅವುಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಈ ರೀತಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವೇಟ್ ಆಗಿದೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಂತರದಲ್ಲಿ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರೋದಿಲ್ಲ, ಯಾಕೆಂದರೆ ನಾವು ಸಬ್ಸ್ಕ್ರಿಪ್ಷನ್ನ ತಗೊಂಡಿದ್ದೀವಿ. ಆ್ಯಡ್ಸ್ ಎಲ್ಲ ಬರೋದಿಲ್ಲ. ಅನ್ಲಿಮಿಟೆಡ್ ಈ ಮ್ಯೂಸಿಕ್ ಅನ್ನೋದು ಪ್ಲೇ ಆಗುತ್ತೆ. ಆ ನಂತರದಲ್ಲಿ ಕ್ಯಾನ್ಸಲ್ ಮಾಡುವಂಥ ವಿಧಾನವನ್ನು ನಾನು ಸಂಪೂರ್ಣವಾಗಿ ಹೇಳ್ತೀನಿ ಬೇರೆ ವಿಡಿಯೋದಲ್ಲಿ. ಈ ಕಡೆ ಮೈ ಲೈಬ್ರರಿನಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಈ ರೀತಿಲಿ ಪ್ಲೇ ಲಿಸ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದರೆ ನಾನು ಯಾವ್ಯಾವ ಸಿಂಗರ್ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಅವರ ಒಂದು ಪ್ಲೇ ಲಿಸ್ಟ್ ಇಲ್ಲಿ ಬಂದಿದೆ. ಈ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಷನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ನೀವು ಫೋನ್ಪೇಗೆ ನೀವು ಒಂದು ಆಟೋಪೇನ ಕೊಟ್ಟಿದ್ದೀರಾ ಸ್ನೇಹಿತರೆ, ಅದನ್ನು ನಾವು ನೆನಪಿನಲ್ಲಿ ಇಡಬೇಕು. ಯಾಕೆಂದರೆ ನಿಮ್ಮ ಒಂದು ಮಂತ್ಲಿ ಅನ್ನೋದು ಅಮೌಂಟ್ ಏನು ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಇರುತ್ತೆ ಅದರ ಅಮೌಂಟ್ ಅನ್ನೋದು ಮಂತ್ಲಿಯಲ್ಲಿ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಟಿಲ್ ನೀವು ಆ್ಯಕ್ಟಿವೇಟ್ ಅದನ್ನು ಕ್ಯಾನ್ಸಲ್ ಮಾಡದೆ ನೀವು ಆ್ಯಪ್ ಕೂಡ ಡಿಲೀಟ್ ಮಾಡಿದರೂ ಕೂಡ ಅದು ನಿಲ್ಲೋದಿಲ್ಲ. ಅದಕ್ಕಾಗಿ ನೀವು ಆಟೋಪೇನ ಈಗ ಕೊಟ್ಟಿದ್ದೀರಾ ಅದನ್ನು ಕ್ಯಾನ್ಸಲ್ ಮಾಡಲೇಬೇಕು. ನೀವು ಈ ಒಂದು ಆ್ಯಪ್ನ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದರೆ ನೀವು ಅದನ್ನು ನೆನಪಿನಿಂದ ಅಥವಾ ನೀವು ಆ ಒಂದು ಆಟೋಪೇನ ನೀವು ಕ್ಯಾನ್ಸಲ್ ಮಾಡಲೇಬೇಕು. ಮಾಡದೆ ಹೋದರೆ ನೀವು ಆ್ಯಪ್ನ ಡಿಲೀಟ್ ಮಾಡಿದರೂ ಕೂಡ ನಿಮ್ಮ ಅಮೌಂಟ್ ಅನ್ನೋದು ಮಂತ್ಲಿ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಕೂಡ ಹಾಕ್ತೀನಿ. ನಾನು ಆ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದ ನಂತರದಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ವಾಚ್ ಮಾಡಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.